ಪರಮಾರ್ಥವನ್ನು ಕಂಡುಕೊಳ್ಳಬೇಕೆಂದು ಹಾತುವರಿಯುತ್ತಿರುವ ಸಾಧಕರು ಪ್ರಕಟ ಸದ್ಗುರುಗಳನ್ನೇ ಹುಡುಕುತ್ತಾರೆಂಬುದು ನಿಶ್ಚಯ. ಪ್ರಕಟ ಸದ್ಗುರುಗಳು ಅಂದ್ರೆ ನಮ್ಮ ಕಣ್ಣು ಕಾಣುವ ಸದ್ಗುರುಗಳು. ದತ್ತಾತ್ರೇಯ, ಆಂಜನೇಯ, ದಕ್ಷಿಣಾಮೂರ್ತಿ ಅದೆಲ್ಲ ಅಪ್ರಕಟ ಸದ್ಗುರುಗಳು. ಅದು ನಮ್ಗೆ ಆಗಲ್ಲ. ಯಾವಾತನು ತಮಗೆ ಪರಮಾರ್ಥವನ್ನು ಬಲ್ಲವನೆಂದು ಅವರು ಭಾವಿಸುತ್ತಾರೋ ಅಂಥವನ ಬಳಿಗೆ ಹೋಗಿ ಅವನ ಸೇವೆಯನ್ನು ಮಾಡಿ ತಾವು ಕೃತಾರ್ಥರಾಗಬೇಕೆಂದು ಅವರು ಬಯಸುತ್ತಿರುತ್ತಾರೆ. ಪರಮಾರ್ಥವನ್ನು ಶಾಸ್ತ್ರದಲ್ಲಿ ಹುಡುಕುವುದಕ್ಕಿಂತಲೂ ಸದ್ಗುರುವನ್ನು ಸೇವಿಸಿಯೇ ತಿಳಿದುಕೊಳ್ಳುವುದು ಸುಲಭವಾದ ಹಾದಿಯೆಂದು ಶ್ರುತಿ ಸ್ಮೃತಿಗಳು ಸಾರುತ್ತಿರುವವು. ಅದರಂತೆ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಕೃತಾರ್ಥರಾಗಬೇಕೆಂದು ಆಸ್ತಿಕರು ಇಚ್ಛಿಸುವುದು ಸಹಜವಾಗಿರುತ್ತದೆ. ಆದ್ದರಿಂದ ಸದ್ಗುರುವಿನ ಲಕ್ಷಣಗಳು ಯಾವುವು? ಈ ಅನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಶಿಷ್ಯನು ಮಾಡಬೇಕಾದ ಪ್ರಯತ್ನವೇನು? ಬಹಳ ಮುಖ್ಯ. ಶಿಷ್ಯನಿಗೂ ಒಂದು ಪ್ರಯತ್ನ ಇದೆ. ಸದ್ಗುರುಗಳನ್ನು ಪಡ್ಕೊಳ್ಳೋಕೆ ಅವನಲ್ಲೂ ಒಂದು ಕ್ವಾಲಿಫಿಕೇಶನ್ ಬೇಕು, ಸದ್ಗುರುಗಳಲ್ಲೂ ಒಂದು ನಡವಳಿಕೆ ಇರುತ್ತೆ. ಎರಡನ್ನೂ ಹೇಳ್ತಾರೆ. ಆತನಿಂದ ಶಿಷ್ಯನಿಗೆ ಆಗುವ ಅನುಗ್ರಹವು ಯಾವ ರೂಪವಾದದ್ದು ಎಂಬ ಪ್ರಶ್ನೆಗಳು ಸಾಧಕರ ಮುಂದೆ ಸಹಜವಾಗಿ ಬರುವವು. ತುಂಬಾ ಜನ ಸದ್ಗುರು ಹತ್ರ ಹೋಗ್ಬಿಟ್ರೆ ನಮ್ಮ ಆರೋಗ್ಯ ಆಗುತ್ತೆ, ನಮ್ಗೆ ಐಶ್ವರ್ಯ ಬರುತ್ತೆ, ನಮ್ಮ ಮಕ್ಕಳಾಗತ್ತೆ, ನಮ್ಮ ಮಕ್ಕಳ ಮದುವೆ ಆಗತ್ತೆ, ಇದು ಪ್ರಯೋಜನ ಅನ್ಕೊಂಡಿದ್ದಾರೆ ಹೊರತು ಬೇರೆ ಪ್ರಯೋಜನ ಅನ್ಕೊಂಡೇ ಇಲ್ಲ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದರಿಂದ ಮಹಾತ್ಮರ ಸೇವೆಯನ್ನು ದೊರಕಿಸಿಕೊಳ್ಳುವುದು ಸುಲಭವಾಗುವುದು. ಸಾಧು ವೇಷಧಾರಿಗಳಾದ ಅಸತ್ಪುರುಷರನ್ನು ನಂಬಿ ಪರಮಾರ್ಥದಿಂದ ವಂಚಿತರಾಗಿ ಅನರ್ಥಕ್ಕೀಡಾಗುವ ಅಂಜಿಕೆಯೂ ತೊಲಗುವುದು. ಈ ವಿಚಾರದಲ್ಲಿ ಮೊಟ್ಟ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ಹೊರಗಿನ ವೇಷದಿಂದಾಗಲಿ ಆಚರಣೆಯಿಂದಾಗಲಿ ಇಂಥವರೇ ನಿಜವಾಗಿಯೂ ಪರಮಾರ್ಥವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವವರೆಂದು ಗುರುತಿಸುವುದಕ್ಕೆ ಬರುವುದೇ ಇಲ್ಲ. ಏಕೆಂದರೆ ಮಹಾತ್ಮರಾದವರು ತಾವು ತತ್ವ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಅನುಸರಿಸುತ್ತಿದ್ದ ಆಚಾರ ವಿಚಾರಗಳನ್ನೇ ಆಮೇಲೂ ಇಟ್ಟುಕೊಂಡಿರುವುದೇ ಬಹಳವಾಗಿ ರೂಢಿಯಲ್ಲಿ ಇರುತ್ತದೆ. ಮಹಾತ್ಮ ಸಂತರು ಒಂದ್ಸಲ ಇರ್ತಾರೆ, ಅವರು ಅಂಗಿ ಹಾಕೊಳ್ಳೋದು, ತುಕಾಮಾಯಿಗಳಿದ್ದಲ್ಲ, ತುಕಾಮಾಯಿಗಳು ನಾಯಿ ಇಟ್ಕೊಂಡಿದ್ರು, ಒಂದು ಕುರ್ತ ಹಾಕೊಳ್ಳೋರು, ಇದನ್ನ ಹಾಕೊಳ್ಳೋರು, ಒಂದು ಕಪನಿ ತರ ಹಾಕೊಳ್ಳೋರು. ಏನು ಹೀಗಿದಾರಲ್ಲ ಹಾಗಿದ್ದಾರೆ, ನಾವು ದಕ್ಷಿಣ ದೇಶದ ನಾವು ಪಂಚ ಹೊಡೋದು, ಪಂಚ ಹೊದಿಯೋದು, ಈ ರೀತಿ ನಮ್ಮ ಹಾಗೆ ಇಲ್ವಲ್ಲ ಅಂತ ಅಂದ್ಕೊಂಡ್ರೆ ಅರ್ಥ ಇಲ್ಲ. ಅದು ನಮ್ಮ ಹಾಗೆ ಇರ್ಬೇಕಾಗಿಲ್ಲ. ಅವರ ವೇಷ ಅವ್ರದ್ದು, ಇದು ಅವ್ರಿಗೆ, ಅದು ನಮ್ಗೆ ಅಷ್ಟೇ. ಅವರು ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಸ್ಥಿತಿಯಲ್ಲಿ ಅವತರಿಸಿ ವಿದ್ಯಾಭ್ಯಾಸ ಮಾಡಿರುವರೋ, ಅಲ್ಲಿ ಯಾವ ಬಗೆಯ ದೀಕ್ಷೆಯೇ ಮುಂತಾದವುಗಳನ್ನು ಸ್ವೀಕರಿಸಿದ್ದರೋ ಅದಕ್ಕನುಸಾರವಾಗಿಯೇ ಬಹುಮಟ್ಟಿಗೆ ಈಗಿನ ಅವರ ಬಾಹ್ಯಾಚಾರವು ವೇಷವು ಕಂಡು ಬರುತ್ತಿರುತ್ತದೆ. ಇದಲ್ಲದೆ ಅವರಲ್ಲಿ ಕೆಲವರು ತ್ಯಾಗಿಗಳಾಗಿರುತ್ತಾರೆ, ಕೆಲವರು ಯೋಗಿಗಳಾಗಿರುತ್ತಾರೆ, ಕೆಲವರು ಏಕಾಂತವಾಸಿಗಳಾಗಿರುತ್ತಾರೆ, ಕೆಲವರು ಜನರ ಮಧ್ಯದಲ್ಲಿದ್ದು ಕಾರ್ಯನಿರತರಾಗಿರುತ್ತಾರೆ, ಕೆಲವರು ಶಾಸ್ತ್ರೋಕ್ತವಾದ ಆಚಾರ ನಿಯಮಗಳನ್ನು ವ್ಯವಸ್ಥೆಯಿಂದ ಅನುಸರಿಸುತ್ತಿರುತ್ತಾರೆ. ಎಷ್ಟು ತರ ಇದ್ದಾರೆ ಜ್ಞಾನಿಗಳೇ ಇವರು. ಒಬ್ಬೊಬ್ಬರು ಕೃಷ್ಣೋ ಭೋಗಿ, ಶುಕಸ್ತ್ಯಾಗಿ, ನೃಪವು ಜನಕರಾಘವವು, ವಸಿಷ್ಠ ಕರ್ಮನಿರತಃ, ಪಂಚೈತೆ ಜ್ಞಾನಿನ ಸ್ಮೃತಃ ಅಂತ. ಮತ್ತೆ ಕೆಲವರು ಸ್ವಾಭಾವಿಕವಾಗಿ ಆಯಾ ಕಾಲದ ಲೌಕಿಕ ರೀತಿಯಿಂದ ಇರುತ್ತಾರೆ. ಡಿವಿಜಿಯವರು ಒಂಥರ ಇದ್ರು, ನಮ್ಮ ಸ್ವಾಮಿಗಳೇ ಒಂಥರ ಇದ್ರು, ರಮಣ ಮಹರ್ಷಿಗಳು ಒಂಥರ ಇದ್ರು, ಗೋಂದಾಳಿ ಮಹಾರಾಜರು ಒಂಥರ ಇದ್ರು, ಒಬ್ಬೊಬ್ರು ಒಂಥರ ಇರ್ತಾರೆ. ಅವರ ವೇಷ ಭೂಷಣ ಭಾಷೆ ಇವುಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯಾಗಿರುತ್ತವೆ. ಹೀಗಿರುವುದರಿಂದ ಗಡ್ಡವನ್ನು ಬಿಟ್ಟವನೇ ಸಾಧುವು, ಕಾವಿಯನ್ನು ಹೊದ್ದವನೇ ಸಾಧುವು, ಶಾಸ್ತ್ರ ವಾಕ್ಯಗಳನ್ನು ನುಡಿಯಬಲ್ಲವನೇ ಸಾಧುವು ಎಂಬೀ ಪರಿಯಲ್ಲಿ ಸಾಧುಗಳನ್ನು ಆರಿಸಿಕೊಂಡು ಸದ್ಗುರುವನ್ನು ಮಾಡಿಕೊಳ್ಳುವುದಕ್ಕೆ ಬರುವುದಿಲ್ಲ. ಇಲ್ಲಿವರೆ ಆಗಿತ್ತು ಅಂತ ಮೊನ್ನೆ ಇಲ್ಲ. ಸರಿ, ಸಾಧುಗಳು ಯಾವ ಆಚಾರವನ್ನಾದರೂ ಅನುಸರಿಸಲಿ, ಯಾವ ವೇಷವನ್ನಾದರೂ ಧರಿಸಲಿ, ಅವರ ಹೊರಗಿನ ನಡೆನುಡಿಗಳು ಯಾವ ತೆರನಾಗಿಯೇ ಇರಲಿ,
ನಾವು ಸದ್ಗುರುವೆಂದು ಆರಿಸಿಕೊಳ್ಳಬೇಕಾದ ಮಹಾತ್ಮನಲ್ಲಿ ಇರಲೇಬೇಕಾದ ಲಕ್ಷಣಗಳು ಕೆಲವುಂಟು. ಅವುಗಳಲ್ಲಿ ಮುಖ್ಯವಾದದನ್ನು ಇಲ್ಲಿ ತಿಳಿಸುತ್ತೇವೆ. ಮೊಟ್ಟ ಮೊದಲನೆಯದಾಗಿ ಸದ್ಗುರುವಿನಲ್ಲಿ ಸನ್ನಿಷ್ಠೆ ಇರಬೇಕು. ಸನ್ನಿಷ್ಠೆ ಎಂದರೆ ಪರಮೇಶ್ವರನಲ್ಲಿಯೇ ಮನಸ್ಸು ನಿಲುಗಡೆಯಾಗಿರುವುದು. ಯಾವ ಮಹಾತ್ಮನಿಗೆ ಭಗವಂತನ ವಿಚಾರ, ಧ್ಯಾನ, ಚರ್ಚೆ, ಕಥಾಶ್ರವಣ, ಕಥಾಪಠಣ, ಪಾಠಣ, ಗುಣಗಾನ, ಭಜನೆ ಮುಂತಾದವುಗಳಲ್ಲಿ ಸ್ವಾಭಾವಿಕವಾಗಿಯೇ ಪ್ರೀತಿ ಇರುವುದೋ, ಯಾವನು ಈ ನಿಷ್ಠೆಯನ್ನು ಒಂದು ಕ್ಷಣ ಹೊತ್ತು ಬಿಟ್ಟು ಇರಲಾರನೋ ಅವನು ಸಾಧು ಪುರುಷನೆನ್ನುವುದಕ್ಕೆ ಎಳ್ಳಷ್ಟು ಸಂಶಯವಿಲ್ಲ. ಸನ್ನಿಷ್ಠೆಯುಳ್ಳ ಮಹಾತ್ಮರು ಜ್ಞಾನಿ, ಭಕ್ತ, ಯೋಗಿ, ಕರ್ಮಿ ಎಂಬ ಯಾವ ಹೆಸರಿನಿಂದಲಾದರೂ ಪ್ರಸಿದ್ಧರಾಗಿರಬಹುದು. ಹೇಗಿದ್ದರೂ ಅವರ ಜ್ಞಾನವು ಭಗವಂತನ ಸ್ವರೂಪದ ಜ್ಞಾನವಾಗಿರುತ್ತದೆ. ಭಕ್ತಿಯು ಭಗವಂತನಲ್ಲಿರುವ ಪ್ರೇಮವಾಗಿರುತ್ತದೆ. ಯೋಗವು ಭಗವಂತನ ಸಂತತ ಚಿಂತನವಾಗಿರುತ್ತದೆ. ಕರ್ಮವು ಭಗವತ್ ಪ್ರೀತ್ಯರ್ಥವಾದ ಕರ್ಮವಾಗಿರುತ್ತದೆ. ಮೀನಿಗೆ ನೀರನ್ನು ಬಿಟ್ಟಿರುವುದು ಹೇಗೆ ಆಗಲಾರದೋ ಹಾಗೆಯೇ ಸಾಧುಗಳಿಗೆ ಸನ್ನಿಷ್ಠೆಯನ್ನು ಬಿಟ್ಟು ಇರುವುದು ಆಗುವ ಹಾಗೆಯೇ. ಒಳ್ಳೆ ವಾಕ್ಯ ಇದು. ನೀರನ್ನು ಬಿಟ್ಟಿರಲ್ವಾ ಮಹಾತ್ಮರು ಸಂತರು ಪರಮಾತ್ಮನ ಬಿಟ್ಟಿರಲ್ಲ ಅವರು ಅಂತ. ಯಾವನಿಗೆ ಈ ಸನ್ನಿಷ್ಠೆ ಇರುವುದೋ ಅವನೇ ನಮ್ಮನ್ನು ಸನ್ಮಾರ್ಗಕ್ಕೆ ಬಿಡಬಲ್ಲವನಾಗಿರುತ್ತಾನೆ. ಅವನನ್ನು ನಾವು ಸದ್ಗುರುವಾಗಿ ಸ್ವೀಕರಿಸುವುದರಲ್ಲಿ ಯಾವ ಆತಂಕವೂ ಇರುವುದಿಲ್ಲ. ಸದ್ಗುರುವೆಂದು ನಾವು ಸ್ವೀಕರಿಸುವ ಮಹಾಪುರುಷನು ನಿಷ್ಕಾಮನಾಗಿರಬೇಕು. ಇದು ಅವನಲ್ಲಿರಬೇಕಾದ ಎರಡನೆಯ ಮುಖ್ಯ ಲಕ್ಷಣವು. ಯಾವಾತನಿಗೆ ಪರಮೇಶ್ವರನಲ್ಲಿಯೇ ನಿಷ್ಠೆ ಇರುವುದೋ ಅವನಿಗೆ ಆ ನಿಷ್ಠೆಯಿಂದ ಎಲ್ಲಕ್ಕಿಂತಲೂ ಹೆಚ್ಚಿನ ತೃಪ್ತಿಯು ದೊರಕಿರುವುದೆಂದು ನಾವು ನಿರೀಕ್ಷಿಸಬಹುದಾಗಿದೆ. ಯಾವ ಭಗವಂತನು ಆಪ್ತ ಕಾಮನಾಗಿರುವನೋ, ಯಾವ ಭಗವಂತನು ತನ್ನ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವನೆಂದು ಶಾಸ್ತ್ರಗಳಲ್ಲಿ ಸಾರಿ ಹೇಳಿರುತ್ತದೆಯೋ ಅಂತ ಭಗವಂತನನ್ನು ಸೇವಿಸುವವರನ್ನು ಈ ಮಾಯಾ ಪ್ರಪಂಚ ವಿಲಾಸದ ಒಲಪು ಉಯ್ಯಾರಗಳು ಮತ್ತೆ ಎಂದಿಗೂ ಇತ್ತ ಕಡೆಗೆ ಎಳೆಯಲಾರವು. ಯಾವನು ತಾನೇ ಮಾಯಾಜಾಲದಲ್ಲಿ ಬಿದ್ದು ಒದ್ದಾಡುತ್ತಿರುವನೋ ಅವನು ಮತ್ತೊಬ್ಬರನ್ನು ಅದರಿಂದ ಬಿಡುಗಡೆ ಮಾಡುವ ಸದ್ಗುರು ಎಂದು ಯಾರು ತಾನೇ ನಂಬುವರು? ಧನಕನಕದಲ್ಲಿ ಮೋಹ ಇದ್ಕೊಂಡು ಈ ಇದರಲ್ಲಿ ಏನ್ ಪ್ರಯೋಜನ ಇಲ್ಲ. ಅವನೇ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ದುಡ್ಡಿಗೆ, ಕೀರ್ತಿಗೆ, ಅಧಿಕಾರಕ್ಕೆ, ಈ ಭೋಗಕ್ಕೆ ಸಿಕ್ಕಾಕೊಂಡ್ಬಿಟ್ಟು ತತ್ವ ವಿಚಾರ, ವೇದಾಂತ ವಿಚಾರ ಎಷ್ಟು ಹೇಳಿದ್ರು ಕೇಳೋರಿಗೂ ಪರಿಣಾಮ ಬೀರಲ್ಲ, ತನಗೂ ಏನು ಇಂಪ್ಲಿಮೆಂಟ್ ಆಗಿರಲ್ಲ, ಸುಮ್ಮನೆ ಶಬ್ದ ಮಾತ್ರವಾಗತ್ತೆ. ಅವರು ಸದ್ಗುರುವು ಅತ್ಯಂತ ನಿಷ್ಕಾಮನಾಗಿರುವುದು ಮಾತ್ರವೇ ಅಲ್ಲ, ಸಕಾಮರಾಗಿರುವವರಿಗೆ ಕೂಡ ಆತನ ಸನ್ನಿಧಿಯಲ್ಲಿ ಕಾಮಗಳ ಬಗ್ಗೆ ಜಿಹಾಸೆ ಹುಟ್ಟುವಂತಿರಬೇಕು. ಜಿಹಾಸೆ ಅಂದ್ರೆ ಬೆಳಬೇಕೆಂಬ ಆಸೆ. ತಾವು ನಿಷ್ಕಾಮನಾಗಿದ್ದಾರೆ ಅಂದಿರ್ಲಿ, ಅವ್ರ ಹತ್ರ ಬಂದವರಿಗೂ ಅಯ್ಯೋ ನಾನು ಕಾಮ ಇಟ್ಕೋಬಾರ್ದು, ಕಾಮ ತುಂಬ ಕೆಟ್ಟದ್ದು ಅವ್ರಿಗೂ ಅನ್ಸತ್ತಂತೆ ಆ ಸನ್ನಿಧಿಯಲ್ಲಿ. ಅಷ್ಟರ ಮಟ್ಟಿಗೆ ತಾವು ಬಿಟ್ಟದ್ದು ಅಲ್ದೇನೆ ತಮ್ಮ ಹತ್ರ ಬರೋರಿಗೆಲ್ಲ ಕಾಮನ್ ಬಿಡಿಸ್ಬಿಡ್ತಾರೆ ಅವರು. ಇದೇ ಸದ್ಗುರುವಿನ ಮುಖ್ಯ ಗುರುತು. ಸದ್ಗುರುವಿನಲ್ಲಿರಬೇಕಾದ ಮೂರನೆಯ ಲಕ್ಷಣವೆಂದರೆ ದಯೆ. ಸಂಸಾರದಿಂದ ತಾನು ಪಾರಾಗಿದ್ದೇನೆಂಬ ಹೆಮ್ಮೆಯಿಂದ ಸಂಸಾರ ಸಾಗರದಲ್ಲಿ ಮುಳುಗಿ ತೇಲುತ್ತಿರುವವರನ್ನು ಕಂಡು ಮುಗುಳ್ನಗೆಯನ್ನು ಸೂಸುತ್ತಿರುವವನು ಹೇಗೆ ತಾನೇ ಸದ್ಗುರುವೆನಿಸಿಯಾನು? ಜಗತ್ತೆಲ್ಲವನ್ನೂ ಸೃಷ್ಟಿಸಿರುವ ಪರಮೇಶ್ವರನು ಹೇಗೆ ಜನರನ್ನು ಉದ್ಧಾರ ಮಾಡುವುದಕ್ಕೆ ಬೇಕಾದ ಸಾಧನಗಳನ್ನು ಸೃಷ್ಟಿಸಿ ಸಂತತವಾಗಿಯೂ ಜೀವರ ಪರಗತಿಗೆ ಬೇಕಾದ ಏರ್ಪಾಡುಗಳನ್ನೇ ಮಾಡುತ್ತಿರುವನೋ, ಪರಮಾರ್ಥವಾಗಿ ಸದ್ಗುರುವಾಗಬಲ್ಲ ಮಹನೀಯನು ಹಾಗೆಯೇ ನಿರಂತರವೂ ಸಂಸಾರಿ ಜೀವರ ಮೇಲೆ ತನ್ನ ಕೃಪಾದೃಷ್ಟಿಯನ್ನು ಬೀರುತ್ತಲೂ ತತ್ವೋಪದೇಶವನ್ನು ಮಾಡುತ್ತಲೂ ಪರಮಗತಿಗೆ ಬೇಕಾದ ಸಾಧನಗಳನ್ನು ತೋರಿಸಿಕೊಡುತ್ತಲೂ ಇರುವನು. ಸದ್ಗುರುವಾದವನಿಗೆ ಇರಬೇಕಾದ ನಾಲ್ಕನೆಯ ಲಕ್ಷಣವೆಂದರೆ ಸಮತ್ವವು. ಒಬ್ಬರಲ್ಲಿ ದಯೆಯನ್ನು ಮಾಡುವಾಗ
ಅವನು ಮತ್ತೊಬ್ಬರಲ್ಲಿ ದ್ವೇಷವನ್ನು ಎಂದಿಗೂ ಮಾಡುವುದಿಲ್ಲ. ಶತ್ರು, ಮಿತ್ರ, ಉದಾಸೀನ ಎಲ್ಲರಲ್ಲಿಯೂ ಆತನಿಗೆ ಒಂದೇ ವಿಧವಾದ ಪ್ರೇಮವಿರುತ್ತದೆ. ಆತನು ಸಾಮಾನ್ಯ ಜನರಂತೆ ತನ್ನ ಸುಖಕ್ಕಾಗಿ ಮತ್ತೊಬ್ಬರಿಗೆ ಎಂದಿಗೂ ಹಿಂಸೆಯನ್ನು ಕೊಡುವುದಿಲ್ಲ. ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡುವುದಕ್ಕೆ ಅವಕಾಶ ಬಿದ್ದರೆ ತನ್ನ ಅವಶ್ಯ ಬಿದ್ದರೆ ತನ್ನ ದೇಹವನ್ನಾದರೂ ಸಂತೋಷದಿಂದ ಅರ್ಪಿಸುವುದಕ್ಕೆ ಸಿದ್ಧನಾಗಿರುತ್ತಾನೆ. ತನಗೆ ಎಂಥ ಸುಖ ದುಃಖ, ಮಾನಾಪಮಾನ ಮುಂತಾದ ದ್ವಂದ್ವಗಳ ಹೊಡೆತವು ತಗುಲುತ್ತಿದ್ದರೂ ಒಂದಿಷ್ಟೂ ಮನಸ್ಸಿನಲ್ಲಿ ಏರುಪೇರಿಲ್ಲದೆ ಮಿಕ್ಕ ಜೀವರ ಸುಖವನ್ನು ಕಂಡು ಸುಖಿಯಾಗಿಯೂ ದುಃಖವನ್ನು ಕಂಡು ದುಃಖಿಯಾಗಿಯೂ ಇರುತ್ತಾನೆ. ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಿಕೊಡುವುದೇ ಇಂಥ ಮಹಾಪುರುಷನ ಸ್ವಭಾವವಾಗಿರುತ್ತದೆ. ಎಲ್ಲರಲ್ಲಿಯೂ ತನ್ನ ಪರಮಾರಾಧ್ಯನಾದ ಪರಮೇಶ್ವರನನ್ನೇ ಕಾಣುತ್ತಾ ಎಲ್ಲರನ್ನೂ ಒಂದೇ ಸಮನಾಗಿ ಪ್ರೀತಿಸುತ್ತಿರುವುದೇ ಆತನ ನಿತ್ಯವರ್ತನೆಯಾಗಿರುತ್ತದೆ. ಭಗವದ್ಗೀತೆಯೇ ಮುಂತಾದ ಅಧ್ಯಾತ್ಮ ಗ್ರಂಥಗಳಲ್ಲಿ ಸ್ಥಿತಪ್ರಜ್ಞ, ಯುಕ್ತ, ಭಕ್ತ, ಗುಣಾತೀತ, ಜೀವನ್ಮುಕ್ತ, ಬ್ರಾಹ್ಮಣ, ಅತಿವರ್ಣಾಶ್ರಮಿ ಎಂಬ ಹೆಸರಿನಿಂದ ವರ್ಣಿಸಿರುವ ಮಹಾತ್ಮರಲ್ಲಿ ಯಾವ ಲಕ್ಷಣಗಳಿರುತ್ತವೆಯೋ ಅಂಥ ಲಕ್ಷಣವುಳ್ಳವನೇ ಸನ್ನಿಷ್ಠೆಯುಳ್ಳ ಕೃತಕೃತ್ಯನಾಗಿರುತ್ತಾನೆ. ಆದ್ದರಿಂದ ಅಂಥವನೇ ಸಂಸಾರಿಗಳನ್ನು ದುಃಖದಿಂದ ಬಿಡುಗಡೆ ಮಾಡಬಲ್ಲವನಾಗಿರುತ್ತಾನೆ. ಅದೇ ಶಾಸ್ತ್ರದಲ್ಲಿ ಹೇಳಿರುವ ಆ ವರ್ಣನೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಶಕ್ತಿಯು ಎಲ್ಲರಿಗೂ ಇರುವುದಿಲ್ಲವಾದ್ದರಿಂದ ಸದ್ಗುರುವನ್ನು ಆರಿಸಿಕೊಳ್ಳುವ ಅಭಿಲಾಷೆಯುಳ್ಳ ಆಸ್ತಿಕರ ಸಲುವಾಗಿ ಸನ್ನಿಷ್ಠೆ, ನಿಷ್ಕಾಮತೆ, ದಯೆ, ಸಮತೆ ಎಂಬ 4 ಮುಖ್ಯ ಲಕ್ಷಣಗಳನ್ನು ಮೇಲೆ ತಿಳಿಸಿದ್ದಾಗಿದೆ. ಸುರೇಖಾ, ಸದ್ಗುರುವಿನಲ್ಲಿರಬೇಕಾದ ಲಕ್ಷಣಗಳನ್ನು ತಿಳಿಯುವುದಕ್ಕಿಂತಲೂ ಮೊದಲು ಯಾವ ಲಕ್ಷಣಗಳು ಆತನಲ್ಲಿರಬಾರದೋ ಅವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯವಾಗಿದೆ. ಏಕೆಂದರೆ ತಿಳಿಯದವರ ಆಸ್ತಿಕ್ಯ ಬುದ್ಧಿಯನ್ನು ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಹವಣಿಸುತ್ತಿರುವ ಸಾಧು ವೇಷಧಾರಿಗಳು ಈಗಿನ ಕಾಲದಲ್ಲಿ ಬಹುಜನರು ಕಂಡುಬರುತ್ತಾರೆ. ಸ್ವಾಮಿ ಸೂಕ್ಷ್ಮ ನೋಡಿದ್ದಾರೆ ನೋಡಿ, ಪ್ರಪಂಚವನ್ನ ಎಂತ ಮೋಸಗಾರ ಶಿಷ್ಯ ಗುರುಗಳಿದ್ದಾರೆ ಅಂತ. ಮೇಲೆ ಹೇಳಿದ ಸದ್ಗುರುವಿನ ಲಕ್ಷಣಗಳಿಂದಲೇ ಅವುಗಳಿಗೆ ವಿರುದ್ಧವಾದ ಲಕ್ಷಣವುಳ್ಳವರು ಎಂದಿಗೂ ಗುರುವಾಗಲಾರರೆಂದು ಖಂಡಿತವಾಗಿ ಹೇಳಬಹುದಾಗಿದೆ. ಯಾರಿಗೆ ಈಶ್ವರ ವಿಚಾರವೆಂಬುದು ಬಹುದೂರವಾಗಿರುವುದೋ, ಯಾರಿಗೆ ಇಂದ್ರಿಯ ಲೋಲುಪತೆಯು ಅತಿಯಾಗಿ ಅದರ ತೃಪ್ತಿಗಾಗಿ ಹಗಲೂ ಇರುಳು ಹಣವನ್ನು ಗಳಿಸುವುದು, ಅದನ್ನು ಕೂಡಿ ಹಾಕುವುದು ಇವೇ ಉದ್ಯೋಗವಾಗಿರುವವೋ, ಯಾರು ಸಂಸಾರದಲ್ಲಿ ಮಗ್ನರಾಗಿ ಆಡಂಬರದ ಜೀವನವನ್ನು ಸ್ವೀಕರಿಸಿ ಸವಿಸವಿಯಾದ ಭಕ್ಷ್ಯ ಭೋಜ್ಯಗಳನ್ನು ದಿನದಿನವೂ ಸೇವಿಸುತ್ತಲೂ ಅನರ್ಘ್ಯವಾದ ವಸ್ತ್ರಭೂಷಣಗಳನ್ನು ಧರಿಸಿಕೊಂಡು ನಾಟಕ, ಸಿನಿಮಾ ಎಂದು ಹರಿದಾಡುತ್ತಿರುವರೋ, ಶೃಂಗಾರ ಪ್ರಧಾನವಾದ ವಾಂಗ್ಮಯವನ್ನು ಓದುತ್ತಾ ಸ್ತ್ರೀಯರ ಗುಂಪನ್ನು ಸೇವಿಸುತ್ತಾ ಸಂಗೀತ ನರ್ತನಾದಿಗಳಿಂದ ಕಾಲಕ್ಷೇಪವನ್ನು ಮಾಡುತ್ತಿರುವರೋ, ಯಾರಿಗೆ ಬಡವರಲ್ಲಿಯೂ ದುಃಖಿಗಳಲ್ಲಿಯೂ ದಯೆಯು ಒಂದಿಷ್ಟೂ ಇರುವುದಿಲ್ಲವೋ, ಯಾರು ಕೋರ್ಟು ಕಚೇರಿ ಮುಂತಾದ ವ್ಯವಹಾರಗಳನ್ನು ಹಚ್ಚಿಕೊಂಡು ರಾಗದ್ವೇಷಗಳನ್ನು ಬೆಳೆಸಿಕೊಳ್ಳುತ್ತಲೇ ಇರುವರೋ, ಅವರು ಎಂದಿಗೂ ಸದ್ಗುರುವಾಗಲಾರರೆಂಬುದನ್ನು ಹೇಳಬೇಕಾದದ್ದೇ ಇಲ್ಲ. ಎಲ್ಲರಿಗೂ ಸದ್ಗುರುವಿನ ಸಹಾಯವು ಬೇಕೇ ಬೇಕು. ಸತ್ಸಂಗತಿ ಇಂದಲ್ಲದೆ ಭಗವದ್ ಭಕ್ತಿಯಾಗಲಿ ಜ್ಞಾನವಾಗಲಿ ದೊರೆಯುವುದು ಕಡು ಕಷ್ಟವೇಕೆ, ಅಸಾಧ್ಯವೆಂದೇ ಹೇಳಬಹುದು. ಆದ್ದರಿಂದ ಯಾವ ಸತ್ಪುರುಷರನ್ನಾದರೂ ಕಂಡರೆ ಅಧ್ಯಾತ್ಮ ಮಾರ್ಗದರ್ಶಿಗಳೆಂದು ಅವರಲ್ಲಿ ಗೌರವ ಬುದ್ಧಿಯಿಂದ ನಡೆದುಕೊಳ್ಳುವುದೇ ಯೋಗ್ಯವಾದದ್ದು. ಅವರ ಸಹವಾಸವನ್ನು ಮಾಡಿದ ಹಾಗೆಲ್ಲ ತನ್ನ ಅಧ್ಯಾತ್ಮ ಬಲವು ಹೆಚ್ಚುತ್ತಾ ಬಂದರೆ ಮತ್ತು ತನ್ನಲ್ಲಿ ಅಧಿಕವಾಗಿದ್ದ ಆಸುರ ಗುಣಗಳು ಹಿಮ್ಮೆಟ್ಟುತ್ತಾ ಹೋದರೆ
ನಿಜವಾಗಿಯೂ ಅವರು ಸತ್ಪುರುಷರೆಂದೇ ನಿಶ್ಚಯಿಸಬಹುದು. ಅವರ ಆಚಾರದ, ವಾಕಿನ ಮತ್ತು ಭವ್ಯ ಬ್ರಹ್ಮತೇಜದ ಪ್ರಭಾವವು ತನ್ನ ಮೇಲೆ ತಪ್ಪಿಸಿಕೊಳ್ಳಲಾರದಷ್ಟು ಪ್ರಬಲವಾಗಿ ಬಿದ್ದರೆ ಅಂಥವರನ್ನು ಹೃದಯದಲ್ಲಿ ಸದ್ಗುರುವೆಂದು ಭಾವನೆ ಮಾಡುವುದಲ್ಲದೆ ಬಾಹ್ಯದಲ್ಲಿಯೂ ಅವರ ಸೇವೆಯನ್ನು ಕೈಗೊಳ್ಳುವುದು ಎಲ್ಲ ಬಗೆಯಿಂದಲೂ ಶ್ರೇಯಸ್ಕರವಾಗಿರುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಗಾಳಿಯು ಬೀಸುವಾಗ ಅಲ್ಲಲ್ಲಿ ವಾಸನೆಯನ್ನು ಸ್ವಭಾವದಿಂದಲೇ ತರುವಂತೆ ಸಜ್ಜನರ ಬೀಸುವ ಅಧ್ಯಾತ್ಮ ವಾತವು ಅವರ ಪವಿತ್ರ ಮನ ಕಮಲದ ಸುಗಂಧವನ್ನು ಅವಶ್ಯವಾಗಿ ಬೀರಿಯೇ ತೀರುತ್ತದೆ. ಹಾಗಿಲ್ಲದೆ ಒಳಗೆ ಕಲ್ಮಶವನ್ನು ತುಂಬಿಕೊಂಡು ಹೊರಗೆ ಮಾತ್ರ ಸಾಧು ವೇಷವನ್ನು ಧರಿಸಿ ಶಿಷ್ಯರ ಬೇಟೆಗೆ ಹೊರಟಿರುವ ದುರಾತ್ಮರಾದರೆ ಅವರ ದುರಾಶಯದ ದುರ್ಗಂಧವು ಅವರ ಕಡೆಯಿಂದ ಬೀಸುವ ಗಾಳಿಯಲ್ಲಿ ಸೇರಿಕೊಳ್ಳದೆ ಇರುವುದೇ ಇಲ್ಲ. ಅಂಥವರ ವಿಷಯದಲ್ಲಿ ಎಚ್ಚರಿಕೆ ಇಲ್ಲದಿದ್ದರೆ ಸಾಮಾನ್ಯರು ಮೋಸ ಹೋಗಿ ಗುಂಡಿಗೆ ಬೀಳುವ ಸಂಭವವೇ ಬಹಳ ಹೆಚ್ಚಾಗಿರುತ್ತದೆ. ಆದ್ದರಿಂದ ಬಾಹ್ಯ ವರ್ತನೆಯಲ್ಲಿಯೇ ಕಂಡು ಹಿಡಿಯಬಹುದಾದ ಇಂಥ ಧೂರ್ತ ಲಕ್ಷಣಗಳಲ್ಲಿ ಮುಖ್ಯವಾದ ಕೆಲವನ್ನು ಇಲ್ಲಿ ತಿಳಿಸುತ್ತೇವೆ. ಯಾವನು ಶಾಸ್ತ್ರವನ್ನು ಬೇಕೆಂತ ಉಲ್ಲಂಘಿಸಿ ನಡೆಯುವನೋ ಅವನು ಸದ್ಗುರುವಾಗಲಾರನು. ಮೊದಲ ಲಕ್ಷಣ ವಿದ್ಯಾಹಿಮುರಾಗೆ ನಾನು ಈರುಳ್ಳಿ ತಿಂತೀನಿ, ಹೋಟ್ಲು ಹೋಗ್ತೀನಿ, ಸಿನಿಮಾ ಹೋಗ್ತೀನಿ ಅಂತಂದರೆ ಖಂಡಿತ ಅವನು ಸದ್ಗುರು ಆಗಕ್ಕೆ ಸಾಧ್ಯ. ಅಯೋಗ್ಯ ಅವನು. ಶಾಸ್ತ್ರವು ಈಶ್ವರನ ಕಟ್ಟಳೆಯಾದ್ದರಿಂದ ಸನ್ನಿಷ್ಠೆಯಿಂದ ಈಶ್ವರ ತಾದಾತ್ಮ್ಯವನ್ನು ಹೊಂದಿರುವ ಮಹನೀಯರು ಎಂದಿಗೂ ಶಾಸ್ತ್ರವನ್ನು ತಿರಸ್ಕರಿಸಲಾರರು. ತತ್ವದರ್ಶಿಗಳಲ್ಲಿ ಕೆಲವರು ಪ್ರವೃತ್ತಿ ಧರ್ಮಗಳನ್ನು ಅನುಸರಿಸುತ್ತಿರುತ್ತಾರೆ, ಮತ್ತೆ ಕೆಲವರು ನಿವೃತ್ತಿ ಧರ್ಮವನ್ನು ಅನುಸರಿಸುತ್ತಿರುತ್ತಾರೆ. ಎಲ್ಲಿಯೋ ಕೆಲವರು ಮಾತ್ರ ಪ್ರವೃತ್ತಿ ನಿವೃತ್ತಿ ರೂಪ ಕ್ಲಿಪ್ತಾಚಾರವನ್ನು ತೋರ್ಪಡಿಸದೆ ಏನೂ ಅರಿಯದ ಹುಡುಗರಂತೆಯೂ ಅಜ್ಞನಂತೆಯೂ ಹುಚ್ಚರಂತೆಯೂ ಜನರಿಗೆ ಕಾಣಿಸಿಕೊಂಡು ತಮ್ಮ ಬ್ರಹ್ಮಾನಂದದಲ್ಲಿ ತಾವು ಇದ್ದು ಬಿಡುತ್ತಾರೆ. ಇಂಥ ಮಹಾತ್ಮರು ಉಪದೇಶವನ್ನು ಮಾಡುವ ಗೋಜಿಗೆ ಹೋಗುವುದಿಲ್ಲ. ಆದರೂ ಅವರ ಸನ್ನಿಧಿಯಿಂದಲೇ ಜನರಿಗೆ ಸದ್ಬುದ್ಧಿಯುಂಟಾಗಿ ಸನ್ಮಾರ್ಗದಲ್ಲಿ ಪ್ರೇರಣೆಯಾಗುತ್ತದೆ. ಕೆಲವರು ವಂಚಕ ಜನರು ಇಂಥ ಮಹಾಮಹಿಮರ ಅವಧೂತ ಚರ್ಯೆಯನ್ನು ಬಾಹ್ಯದಲ್ಲಿ ಅನುಕರಣೆ ಮಾಡುತ್ತಾ ವರ್ಣಾಶ್ರಮ ಧರ್ಮವನ್ನು ಕೈಬಿಟ್ಟು ಯಜ್ಞ ದಾನ ತಪಸ್ಸುಗಳಲ್ಲಿ ವಿಮುಖರಾಗಿ ತಂದೆ ತಾಯಿಗಳನ್ನೂ ಸೇವಿಸದೆ ತಮ್ಮನ್ನು ನಂಬಿದವರನ್ನೂ ಕಾಪಾಡದೆ ಸ್ವೇಚ್ಛೆಯಿಂದ ತಿರುಗುತ್ತಾ ನರಕಕ್ಕೆ ಸಂಚಕಾರವನ್ನು ಹಿಡಿಯುವರಲ್ಲದೆ ತಮ್ಮ ಹತ್ತಿರಕ್ಕೆ ಬಂದವರನ್ನೂ ಮರುಳುಗೊಳಿಸಿ ದುರ್ಮಾರ್ಗಕ್ಕೆಳೆಯುವುದುಂಟು. ಸಂಚಕಾರ ಸಂಚು ಉಂಟು ಮಾಡುವಂತ, ಘಾತ ಉಂಟು ಮಾಡೋದು ಅಂತ ಗುರುಗಳೇ. ನಿನ್ ಪ್ರಾಣಕ್ಕೆ ಸಂಚಕಾರ ಅಂದ್ರೆ ನಿನ್ ಪ್ರಾಣಕ್ಕೆ ಕುತ್ತು ಅಂತ. ಓಹೋ, ಸಂಚಕಾರ ಘಾತಿ ಉಂಟು ಮಾಡೋದಂತ. ಘಾತಿ ಉಂಟು ಮಾಡೋದು ಯಾವ ಭಾಷೆ ಇದು? ಕುತ್ತು ಅಂತಾನೂ ಹೇಳ್ಬೋದು. ಕುತ್ತು ಕುತ್ತು ನಿಜವಾಗಿಯೂ ಅವಧೂತರಾಗಿ ವಿಧಿ ನಿಷೇಧಗಳನ್ನು ಮೀರಿ ಪರಮಾತ್ಮನಲ್ಲಿ ಲೀನರಾಗಿ ಸರ್ವ ದಿಕ್ಕುಗಳಿಗೂ ತಮ್ಮ ಸ್ವಾತ್ಮಾನಂದದ ಬೆಳದಿಂಗಳನ್ನು ಚೆಲ್ಲುತ್ತಿರುವ ದಿವ್ಯ ಚರಿತ್ರೆಯವರ ಸ್ಮರಣೀಯ ಯೋಗ್ಯತೆಗೆ ಇಂಥ ಧರ್ಮಭ್ರಷ್ಟರ ವರ್ತನದಿಂದ ಯಾವ ಕಳಂಕವೂ ಹತ್ತಲಾರದೆಂಬುದೇನೋ ಖಂಡಿತ. ಆದರೆ ಸಾಧಕರಾದವರು ಸದ್ಗುರುವನ್ನು ಹುಡುಕುವಾಗ ದುರಾಚಾರಿಗಳನ್ನು ಮೊದಲು ದೂರವಾಗಿರಿಸಬೇಕು. ಶಾಸ್ತ್ರ ತಿರಸ್ಕಾರವನ್ನು ಮಾಡುವಾತನು ಯಾವನೂ ಸದ್ಗುರುವಾಗಲಾರನೆಂದೇ ನೆರೆ ನಂಬಬೇಕು. ಯಾವಾತನು ತನ್ನ ಸಿದ್ಧಿಗಳನ್ನು ತೋರ್ಪಡಿಸಿಕೊಳ್ಳುವುದಕ್ಕೆ ಹಾತುವರಿಯುತ್ತಿರುವನೋ, ಇವತ್ತು ತುಂಬಾ ಹೆಚ್ಚು ಸಿದ್ಧಿ ತೋರಿಸೋ ಗುರು ತುಂಬಾ ಜನ ಇದ್ದಾರೆ, ಅವನು ಸದ್ಗುರುವಾಗುವುದಕ್ಕೆ ಅರ್ಹನಲ್ಲ. ಸನ್ನಿಷ್ಠೆಯುಳ್ಳ ಮಹಾತ್ಮರಿಗೆ ನಿಜವಾಗಿಯೂ
ಕೆಲವು ಸಿದ್ಧಿಗಳು ಉಂಟಾಗುವುದು. ಸರ್ವಶಕ್ತನೂ ಸಕಲ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳ ಆಧಾರನೂ ಆಗಿರುವ ಪರಮೇಶ್ವರನ ತನ್ಮಯತೆಯನ್ನು ಹೊಂದಿರುವ ಮಹಾಮಹಿಮರಿಗೆ ಆತನ ಅನುಗ್ರಹದಿಂದ ಇಂತಹ ಸಿದ್ಧಿಗಳು ಅಪ್ರಾರ್ಥಿತವಾಗಿ ಬರುವುದೇನೂ ಆಶ್ಚರ್ಯವಲ್ಲ. ಆದರೆ ಅವರು ಅವಕ್ಕೇನೋ ಹೆಚ್ಚಿನ ಬೆಲೆಯನ್ನು ಕೊಟ್ಟಿರುವುದಿಲ್ಲ. ಭಗವಂತನ ಪ್ರೇಮವೇ ಈ ಸಂಸಾರದಲ್ಲಿ ಸಾರವೆಂಬುದನ್ನು ಅವರು ಬಲ್ಲವರಾಗಿರುತ್ತಾರೆ. ಇದಲ್ಲದೆ ಎಳ್ಳಷ್ಟು ತತ್ವಜ್ಞಾನವು ಇಲ್ಲದಿದ್ದರೂ ತಪಸ್ಸೆ ಮುಂತಾದವುಗಳಿಂದಲೂ ಇಂಥ ಸಿದ್ಧಿಯನ್ನು ಪಡೆಯಬಹುದೆಂದು ಪುರಾಣಾದಿಗಳಿಂದ ತಿಳಿಯಬರುತ್ತದೆ. ಅಥವಾ ಕೈಚಳಕವೇ ಮುಂತಾದ ಲೌಕಿಕ ಕರ್ಮಗಳಿಂದಲೂ ಇಂಥ ಚಮತ್ಕಾರಗಳನ್ನು ತೋರಿಸುವುದು ಅಸಾಧು ಜನರಿಗೂ ಶಕ್ಯವಾಗಿರುತ್ತದೆ. ಈ ಕಾರಣಗಳಿಂದ ಚಮತ್ಕಾರಕ್ಕೂ ತತ್ವ ಸಾಕ್ಷಾತ್ಕಾರಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲವೆಂದು ತಿಳಿಯಬೇಕು. ಇದು ಹೇಗಾದರೂ ಇರಲಿ, ಚಮತ್ಕಾರವೆಂಬುದು ಅನಾತ್ಮ ಪ್ರಪಂಚಕ್ಕೆ ಸೇರಿದ್ದಾದ್ದರಿಂದ ಯಾವನು ಅದರಲ್ಲಿ ಹೆಚ್ಚಿನ ಮಮತೆಯನ್ನು ತೋರಿಸುವನೋ ಅವನು ನಿಜವಾದ ಜ್ಞಾನಿಯಲ್ಲವೆಂದು, ಅವನು ನಮಗೆ ತತ್ವವನ್ನು ಉಪದೇಶಿಸುವ ಸದ್ಗುರುವಾಗಲಾರನೆಂದು ನಾವು ಧಾರಾಳವಾಗಿ ನಂಬಬಹುದಾಗಿದೆ. ಖ್ಯಾತಿ, ಲಾಭ, ಪೂಜೆ ಮುಂತಾದವುಗಳಲ್ಲಿಯೇ ದೃಷ್ಟಿಯನ್ನಿಟ್ಟಿರುವವನು ಸದ್ಗುರುವಾಗುವುದಕ್ಕೆ ತಕ್ಕವನಲ್ಲ. ಅಭಿಮಾನಿಯು ಹೇಗೆ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯುವುದಕ್ಕೆ ಅಡಚಣೆಯೋ ಅದರಂತೆ ಧರ್ಮಧ್ವಜಿಯಾಗಿರುವುದು ಅಡಚಣೆಯೇ ಆಗಿರುತ್ತದೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಅಮಾನಿತ್ವ, ಅದಂಭಿತ್ವ ಎಂಬಿವುಗಳನ್ನು ಜ್ಞಾನಿಗಳ ಗುಣಗಳಲ್ಲಿ ಮೊಟ್ಟ ಮೊದಲು ಕೊಟ್ಟಿರುತ್ತದೆ. ಯಾವನು ತಾನು ಸಾಧುವೆಂದು, ಮಹಾತ್ಮನೆಂದು, ಯೋಗಿಯೆಂದು, ಸಿದ್ಧನೆಂದು ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿರುವನೋ ಅಥವಾ ತನ್ನ ಕಡೆಯವರಿಂದ ಪ್ರಕಟಿಸಿಕೊಳ್ಳುತ್ತಿರುವನೋ, ಯಾವನು ಗುರುವಿಗೆ ತನು, ಮನ, ಧನ ಇವುಗಳನ್ನು ಅರ್ಪಿಸುವುದೇ ಮುಖ್ಯ ಸಾಧನವೆಂದು ಉಪದೇಶಿಸುತ್ತಾ ಸಂತೆಯಲ್ಲಿ ಯೋಗಾಸನಗಳನ್ನು ಹಾಕುವುದು, ಕಂಡವರಿಗೆ ಮಂತ್ರೋಪದೇಶವನ್ನು, ದೀಕ್ಷೆಯನ್ನು ಕೊಡುವುದು, ತನ್ನ ಆಶ್ರಮಕ್ಕೋ ಮಂದಿರಕ್ಕೋ ಎಂದು ಹಣಕಾಸನ್ನು, ಜಿನಿಸನ್ನು ಎತ್ತುವುದು, ದೇವರ ಪೀಠದಲ್ಲಿ ಕುಳಿತುಕೊಂಡು ಶಿಷ್ಯರಿಂದ ಆರತಿಯನ್ನು, ನಮಸ್ಕಾರವನ್ನು ನಡೆಸಿಕೊಳ್ಳುವುದು ಮುಂತಾದ ಕಾರ್ಯಗಳಲ್ಲಿ ವ್ಯಗ್ರನಾಗಿರುವುದು, ಜ್ಯೋತಿಷ ಸಾಮುದ್ರಿಕಗಳಿಂದ ಅಥವಾ ಯಾವ ಆಧಾರವೂ ಇಲ್ಲದೆ ಭವಿಷ್ಯವನ್ನು ಹೇಳುವುದು, ಮಕ್ಕಳ ಫಲಕ್ಕೆಂದು ಯಂತ್ರ ಭಸ್ಮಾದಿಗಳನ್ನು ಕೊಡುವುದು, ಎಷ್ಟು ನೋಡಿದಾರೆ ಸ್ವಾಮಿಗಳು ಅಮ್ಮ, ಎಷ್ಟು ಸಲ ನೋಡಿದಾರೆ ಜನರನ್ನ ನೋಡಿ. ಇಂಥ ಕಾರ್ಯಗಳಿಂದಲೇ ತನ್ನ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಹವಣಿಸುತ್ತಿರುವನೋ ಅವನು ನಿಶ್ಚಯವಾಗಿಯೂ ಮಾಯಾಜಾಲದಲ್ಲಿ ಸಿಕ್ಕಿಬಿದ್ದು ಒದ್ದಾಡುತ್ತಿರುವನು. ಅಂಥವನು ತನ್ನನ್ನು ಶರಣು ಹೊಕ್ಕವರಿಗೆ ಅಭಿಮಾನ, ದಂಭ, ದರ್ಪ, ವಿಷಯದಾಸೆ ಮುಂತಾದ ಆಸುರ ಧರ್ಮಗಳನ್ನಲ್ಲದೆ ಮತ್ತೇನನ್ನೂ ಹೇಳಿಕೊಡುವ ಸಂಭವವಿಲ್ಲ. ಮೇಲೆ ತಿಳಿಸಿರುವ ಹೆಗ್ಗುರುತುಗಳನ್ನು ನೋಡಿಕೊಂಡು ಆಸ್ತಿಕರಾದವರು ಅಸತ್ಪುರುಷರ ಬಲೆಗೆ ಬೀಳದಂತೆ ದೂರವಾಗಿರಬೇಕು. ಇದರಿಂದ ಸತ್ಪುರುಷರ ತಂಟೆಗೇ ಹೋಗಬಾರದೆಂದು ಎಂದಿಗೂ ಭಾವಿಸಿಕೊಳ್ಳಬಾರದು. ಸತ್ಸಂಗದಿಂದಲೂ ಸಾಧು ಸೇವೆಯಿಂದಲೂ ನಮಗೆ ಇಹಪರ ಕಲ್ಯಾಣಗಳೆರಡೂ ದೊರಕುತ್ತವೆ. ಇವನು ಸಾಧುವು, ಇವನು ಸಾಧುವಲ್ಲ ಎಂದು ಕಂಡವರನ್ನೆಲ್ಲ ಹೊರಗೆ ಹಚ್ಚುವುದು ನಮ್ಮ ಕೆಲಸವಲ್ಲ. ಆ ಕೆಲಸವನ್ನು ಇಟ್ಟುಕೊಂಡರೆ ನಾವು ದುರಹಂಕಾರಿಗಳಾಗಿ ಬೆಳೆದು ಸನ್ಮಾರ್ಗಕ್ಕೆ ಅಡ್ಡಲಾಗಿ ಮುಳ್ಳಿನ ಬೇಲಿಯನ್ನು ಬೆಳೆದುಕೊಂಡವರಾಗುತ್ತೇವೆ. ಅಸತ್ಪುರುಷರ ಸೇವೆಯಿಂದ ಹಾನಿಯುಂಟಾಗುವುದು ನಿಜ. ಆದರೆ ದುರಭಿಮಾನದಿಂದಲೂ ಅಕ್ಷಮ್ಯವಾದ ಅಪರಾಧದಿಂದಲೂ ಠಕ್ಕರೆಂದು ತಿಳಿದು ಬಂದವರನ್ನು ಹೊರತು ಮಿಕ್ಕ ಯಾರನ್ನೂ ನಾವು ತಿರಸ್ಕರಿಸಬಾರದು. ಸಾಧುಗಳು ಎನಿಸಿರುವವರಲ್ಲಿ ಪ್ರಮಾದದಿಂದ ಏನಾದರೂ ತಪ್ಪು ಕಂಡು ಬಂದರೂ ಸವಿನಯವಾಗಿ ಅದನ್ನು ಅವರ ಲಕ್ಷ್ಯಕ್ಕೆ ತರಬೇಕು. ಯೋಗ್ಯರಾದವರು ಕೂಡಲೇ ತಮ್ಮ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವರು. ಪೂಜ್ಯರಾಗಿರುವ ಹಿರಿಯರನ್ನಂತೂ ಗೌರವದಿಂದಲೇ ಕಾಣಬೇಕು. ಸಾಧು ಜನರನ್ನೇ ಅಲ್ಲದೆ ಸಾತ್ವಿಕರಾಗಿರುವವರೆಲ್ಲರಿಗೂ ಉಚಿತವಾದ ಸೇವೆಯನ್ನು ಮಾಡುವುದು ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧನವಾಗಿದೆ ಎಂಬುದನ್ನು ಯಾವಾಗಲೂ ನಾವು ಲಕ್ಷ್ಯದಲ್ಲಿಟ್ಟಿರಬೇಕು. ಇದನ್ನೆಲ್ಲ ಓದಿದ ಕೆಲವರು ವಾಚಕರು
ಸದ್ಗುರುವನ್ನು ಕಂಡುಹಿಡಿಯುವುದು ಕಡು ಕಷ್ಟವೆಂದೂ ಅವರ ಅನುಗ್ರಹಕ್ಕೆ ಪಾತ್ರರಾಗುವುದಂತೂ ಪರಮ ದುರ್ಲಭವೆಂದೂ ಭಾವಿಸಬಹುದು. ಅಂಥ ನಿರಾಶೆಗೇನೂ ಕಾರಣವಿಲ್ಲ. ಏಕೆಂದರೆ ಮೂಲ ಗುರುವಾಗಿರುವ ಪರಮೇಶ್ವರನು ಎಲ್ಲೆಲ್ಲಿಯೂ ವ್ಯಾಪಕನಾಗಿರುತ್ತಾನೆ. ಆತನ ಆಜ್ಞೆಯನ್ನು ಪ್ರೇಮದಿಂದ ಪರಿಪಾಲಿಸುವುದೇ ತಮ್ಮ ಜೀವನದ ಸಾರವೆಂದು ತಿಳಿದುಕೊಂಡಿರುವ ಪರಿಶುದ್ಧಾತ್ಮರು ಪ್ರಪಂಚದ ಎಲ್ಲಾ ಭಾಗದಲ್ಲಿಯೂ ಸಂಚರಿಸುತ್ತಿರುತ್ತಾರೆ. ಈ ಲೋಕದಲ್ಲಿ ಭಗವದ್ಭಕ್ತರಾದ ಸಾಧುಗಳು ಇಲ್ಲವೇ ಇಲ್ಲವೆಂಬ ಕಾಲವೇ ಇರುವುದಿಲ್ಲ. ಅಂಡ್ರೆ ಮಾಡಿ ಶ್ಲೋಕನ ವಾಕ್ಯನ, ಈ ಲೋಕದಲ್ಲಿ ಜ್ಞಾನಿಗಳಿರೋ ಕಾಲವೇ ಇಲ್ಲಂತೆ, ಎಲ್ಲಾನು ಕೂಡ ಇದ್ದೇ ಇರ್ತಾರಂತೆ. ಭಗವದ್ಭಕ್ತರಾದ ಸಾಧುಗಳು ಇಲ್ಲವೇ ಇಲ್ಲವೆಂಬ ಕಾಲವೇ ಇಲ್ಲ. ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಎಲ್ಲವೂ ಇರ್ತಾರೆ. ಅವರನ್ನು ಕಾಪಾಡಿ ಧರ್ಮವನ್ನು ಸ್ಥಾಪಿಸುವುದಕ್ಕೆಂದೇ ಭಗವಂತನು ಆಗಾಗ್ಗೆ ಭೂಲೋಕದಲ್ಲಿ ಅವತರಿಸುತ್ತಾನೆಂದು ಶಾಸ್ತ್ರಗಳಲ್ಲಿ ಹೇಳಿರುತ್ತದೆ. ಆದ ಕಾರಣ ನಾವು ಸದ್ಗುರುವನ್ನು ಹುಡುಕಿಕೊಂಡು ಹೊರಡುವ ಕಷ್ಟಕರವಾದ ಪ್ರಯತ್ನವನ್ನು ಕೈಬಿಟ್ಟು ಸತ್ಶಿಷ್ಯನ ಲಕ್ಷಣಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾ ನಮ್ಮ ಅಭಿವೃದ್ಧಿಗೆ ತಕ್ಕ ಉಪದೇಶವನ್ನು ಕೊಡಬಲ್ಲ ಸದ್ಗುರುವನ್ನು ದಯಪಾಲಿಸೆಂದು ಆ ಭಗವಂತನನ್ನು ದಿನದಿನವೂ ಪ್ರಾರ್ಥಿಸುತ್ತಿರಬೇಕು. ಹಾಗೆ ಮಾಡಿದರೆ ತಕ್ಕ ಸಮಯದಲ್ಲಿ ನಮಗೆ ಸದ್ಗುರುವು ದರ್ಶನವನ್ನು ಕೊಟ್ಟು ಉದ್ಧಾರ ಮಾಡಿಯೇ ಮಾಡುವನು. ಸರಿ, ಆಯ್ತು, ಟೈಮ್ ಆಯ್ತು.